ಗುಡ್ ಈವ್ನಿಂಗ್ ಚಿಲ್ಡ್ರನ್. ನಾಳೆ 20 ಜೂನ್ ನಾವು ಇಂಗ್ಲೀಷ್ ಪೀರಿಯಡಲ್ಲಿ ಈ ಪೇಜ್ ನಂಬರ್ 3 ಮಾಡ್ತಾ ಇದ್ದೇವೆ. ದಯವಿಟ್ಟು ಓದಿ ಬನ್ನಿ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ. ಓಪನ್ ಯುವರ್ ಇಂಗ್ಲೀಷ್ ಬುಕ್ಸ್ ಟು ಪೇಜ್ ನಂಬರ್ 3. ನ್ಯೂ ವರ್ಡ್ಸ್, ಹೊಸ ಪದಗಳು. ವರ್ಡ್ ಇಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲ ಹೊಸ ಪದಗಳು ಕೊಟ್ಟಿದ್ದಾವೆ, ಅದರದ್ದು ಅರ್ಥ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಒನ್, ಅಫೆಕ್ಷನ್, ಲೈಕಿಂಗ್, ಲವ್. ಸೆಕೆಂಡ್, ಟೈ, ಟು ಹೋಲ್ಡ್ two or more things together using strings. Third, celebrate, to show that a day is important by doing something special. 4, carry, to take things from one place to another. 5th, protect, keep secure, give safety. 6th, aarti, a plate with lamps or lights on it. ಕೆಳಗೆ ಬನ್ನಿ. 1. Complete the sentences using words from brackets. ಇದು fill in the blanks, ಬಿಟ್ಟಿದ ಸ್ಥಳ ತುಂಬೋದು. ಇಲ್ಲಿ ಅಕ್ಷರ ಕೊಟ್ಟಿದ್ದಾರೆ: ಪ್ರೊಟೆಕ್ಟ್, ಸೆಲೆಬ್ರೇಟ್, ಅಫೆಕ್ಷನ್, ಕ್ಯಾರಿಂಗ್. ಇದು ಇಲ್ಲಿ ನಾವು ಸರಿಯಾದ ಅಕ್ಷರಗಳನ್ನು ತುಂಬಬೇಕು. ಫಸ್ಟ್, ಸೀಮಾ ಆ್ಯಂಡ್ ವಾಣಿ ಆರ್ ಡ್ಯಾಶ್ ರಾಖೀಸ್ ಆನ್ ಅ ಪ್ಲೇಟ್. ಇಲ್ಲಿ ಬಿಟ್ಟಿದ ಸ್ಥಳದಲ್ಲಿ ಕ್ಯಾರಿಂಗ್ ಬರ್ತಿದೆ, ಕ್ಯಾರಿಂಗ್. ಸೀಮಾ ಆ್ಯಂಡ್ ವಾಣಿ ಆರ್ carrying rakis on a plate. Second one, they want to dash Raksha Bandhan festival with their cousins. ಇಲ್ಲಿ ಏನು ಬರ್ತದೆ ಡ್ಯಾಶ್ ಅಲ್ಲಿ? ಸೆಲೆಬ್ರೇಟ್. They want to celebrate Raksha Bandhan festival with their cousins. Third, the brothers promise to dash their sisters. The brothers promise to protect their sisters. Dash binds the siblings together. ಏನು ಉಳಿತಿದ್ರಾಗೀಗ? affection binds the siblings together. ಇವೆಲ್ಲ ನಾವು ಇನ್ನೊಮ್ಮೆ ಕ್ಲಾಸಲ್ಲಿ ಮಾಡೋಣ. ಓಕೆ, ನೆಕ್ಸ್ಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಪಾಯಿಂಟ್ ನಂಬರ್ 2, ಆನ್ಸರ್ ದ ಕ್ವೆಶ್ಚನ್ಸ್ ಓರಲಿ. ವಾಟ್ ಡಿಡ್ ದ್ರೌಪದಿ ಡೂ ಟು ಕೃಷ್ಣಾಸ್ ವೂಂಡ್? ಕೃಷ್ಣಗೆ ಪೆಟ್ಟು ಬಿದ್ದಿದ್ದಾಗ ದ್ರೌಪದಿ ಏನು ಮಾಡಿದಳು? ಅದು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಎರಡನೇದು, ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯಾ ಈಸ್ ರಕ್ಷಾ ಬಂಧನ್ ಸೆಲೆಬ್ರೇಟೆಡ್? ರಕ್ಷಾ ಬಂಧನ್ ಭಾರತದ ಯಾವ ಭಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ?
ಥರ್ಡ್, ವೆನ್ ಈಸ್ ದ ಫೆಸ್ಟಿವಲ್ ಸೆಲೆಬ್ರೇಟೆಡ್? ರಕ್ಷಾಬಂಧನ್ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಇದೆಲ್ಲ ನಾವು ಕ್ಲಾಸಲ್ಲಿ ಹೇಳ್ತೀವಿ. ಓಕೆ. ಥರ್ಡ್, ಆನ್ಸರ್ ದ ಫಾಲೋಯಿಂಗ್ ಇನ್ ಅ ವರ್ಡ್ ಆರ್ ಅ ಫ್ರೇಸ್ ಈಚ್. ವೇರ್ ಈಸ್ ಸುಮಾ ಗೋಯಿಂಗ್? ಒಂದು ಅಕ್ಷರದಲ್ಲಿ ಇಲ್ಲಾಂದ್ರೆ ಒಂದು ಸೆಂಟೆನ್ಸ್ನಲ್ಲಿ ಇದು ನಾವು ಉತ್ತರಿಸಬೇಕು. ಸೆಕೆಂಡ್, ವಾಟ್ ಡಸ್ ಶಿ ವಾಂಟ್ ಟು ಬೈ? ಥರ್ಡ್, ವೆನ್ ಈಸ್ ಅಫೆಕ್ಷನ್ ಆ್ಯಂಡ್ ಲವ್ ಎಸ್ಟಾಬ್ಲಿಷ್ಡ್? ಇವನ್ನೆಲ್ಲ ನಾವು ಇನ್ನೊಮ್ಮೆ ನಾಳೆ ಕ್ಲಾಸಲ್ಲಿ ಮಾಡ್ತೀವಿ. ನೀವು ಓದ್ಕೊಂಡು ಬರ್ರಿ. ಥ್ಯಾಂಕ್ ಯು.